ಇನ್ನು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಈಗ ಸದ್ಯ ಜೈಲಿನಲ್ಲಿದ್ದಾರೆ. ಪ್ರತಿ ಬಾರಿಯೂ ಕೂಡ ಆಷಾಢ ಶುಕ್ರವಾರ ಅಂತ ಹೇಳಿ ಬಂದ್ರೆ ಮೊದಲು ಹೋಗಿ ಪೂಜೆಯನ್ನ ಸಲ್ಲಿಸ್ತಾ ಇದ್ರು ದರ್ಶನ್. ಆದರೆ ದರ್ಶನ್ ಅವರು ಈ ಬಾರಿ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗೋದಕ್ಕೆ ಆಗಿಲ್ಲ. ಸೊ ಹಾಗಾಗಿ ಅವರ ಅಭಿಮಾನಿಗಳು ಅವರ ಫೋಟೋವನ್ನ ಹಿಡ್ಕೊಂಡು ಬಂದಿದ್ದಾರೆ ಚಾಮುಂಡೇಶ್ವರಿ ದರ್ಶನಕ್ಕೆ. ಒಬ್ಬ ಮಹಿಳಾ ಅಭಿಮಾನಿ ಮೊದಲ ಆಷಾಢ ಶುಕ್ರವಾರ ಪೂಜೆಗೆ ಅಂತ ಹೇಳಿ ಅಭಿಮಾನಿ ಬಂದಿರುವಂಥದ್ದು. ಸರತಿ ಸಾಲಿನಲ್ಲಿ ನಿಂತು ದರ್ಶನ್ನ ಫೋಟೋ ಹಿಡ್ಕೊಂಡು ಬಂದಿದ್ದಾರೆ. ಪೂಜೆ ಮಾಡಿಸ್ಬೇಕು, ಅಟ್ಲೀಸ್ಟ್ ದರ್ಶನ್ ಬರೋದಕ್ಕಾಗಿಲ್ಲ. ಪ್ರತಿ ವರ್ಷವೂ ಕೂಡ ಆಷಾಢ ಶುಕ್ರವಾರದಂದು ಬಂದು ದರ್ಶನ್ ಸ್ವತಃ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ಹೋಗ್ತಾ ಇದ್ರು. ಬಟ್ ಇವಾಗ ಸನ್ನಿವೇಶ ಹಾಗಿಲ್ಲ, ಯಾಕಂದರೆ ಈಗ ಸದ್ಯಕ್ಕೆ ಜೈಲಿನಲ್ಲಿದ್ದಾರೆ ದರ್ಶನ್. ಸೊ ಹಾಗಾಗಿ ಚಾಮುಂಡೇಶ್ವರಿ ದರ್ಶನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಅಭಿಮಾನಿ ಒಬ್ಬರು ಮಹಿಳಾ ಅಭಿಮಾನಿ ನುಡಿಯಲ್ಲಿ ಸರತಿ ಸಾಲಿನಲ್ಲಿ ನಿಂತಿರುವಂಥ ಮಹಿಳಾ ಅಭಿಮಾನಿ ಒಂದು ದೊಡ್ಡ ಫೋಟೋವನ್ನು ತಂದಿದ್ದಾರೆ, ದರ್ಶನ್ ಅವರ ಫೋಟೋ. ಸೊ ಆ ದರ್ಶನ್ ಅವರ ಫೋಟೋವನ್ನು ಚಾಮುಂಡೇಶ್ವರಿ ದೇಗುಲಕ್ಕೆ ತಗೊಂಡು ಹೋಗೋದಕ್ಕೆ ಅವರು ಹೋದರು. ಆದರೆ ಪೊಲೀಸರು ಅವರಿಗೆ ಹೋಗೋದಕ್ಕೆ ಅನುಮತಿ ಕೊಟ್ಟಿಲ್ಲ. ಅಂದರೆ ಈ ಥರದ್ದೆಲ್ಲ ಫೋಟೋ ತೊಗೊಂಡು ಹೋಗೋಕ್ಕಾಗಲ್ಲ, ನೀವು ಬೇಕಾದ್ರೆ ಒಳಗೆ ಹೋಗಿ ಅದರ ಫೋಟೋ ತೊಗೊಂಡು ಹೋಗೋದಕ್ಕಾಗೋದಿಲ್ಲ ಅಂತೇಳಿ ಸ್ವಲ್ಪ ಮಟ್ಟಿಗೆ ವಾಗ್ವಾದ ಕೂಡ ನಡೀತು ಅಲ್ಲಿ ದರ್ಶನ್ ಅಭಿಮಾನಿಗಳು ಮತ್ತು ಪೊಲೀಸರ ಜೊತೆಗೆ. ನಂತರ ಸರತಿ ಸಾಲಿನಿಂದ ಆ ಅಭಿಮಾನಿಯನ್ನು ಆಚೆಗೆ ಕಳಿಸಿದ್ರು ಪೊಲೀಸರು.